ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸೂಕ್ಷ್ಮವತನದಲ್ಲಿ ಸ್ಮೃತಿ ಮಾಡುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಮತ್ತು ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬಾಬಾರವರು ಮುರಳಿಯಲ್ಲಿ ಪ್ರತಿದಿನದಂತೆ ಈ ದಿನವೂ ಸಹ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲೂ ಇವತ್ತಿನ ವರದಾನವೂ ಕೂಡ ವಿಶೇಷವಾಗಿದೆ. ಹಾಗಾಗಿ ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ. ಈ ದಿನ ವರದಾನದಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ದರೂ ಸಹ ಫರಿಸ್ತೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರತ್ ಭವ. ಪ್ರವೃತ್ತಿಯ ವಿಸ್ತಾರದಲ್ಲಿ ಇದ್ರೂ ಸಹ ಫರಿಸ್ತೆಯ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರತ್ ಭವ. ನಾವು ಮಕ್ಕಳು ಯಾವ ರೀತಿ ಇರಬೇಕು ಅಂತ ಇವತ್ತು ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅಂದರೆ ನಾವೆಲ್ಲರೂ ಸಾಕ್ಷಾತ್ಕಾರ ಮೂರ್ತಿಗಳಂತೆ ಕಾಣಿಸಬೇಕು ಜಗತ್ತಿಗೆ. ಸಾಕ್ಷಾತ್ ಆಕಾರ. ಯಾವುದು ನೋಡಿ, ಇಲ್ಲಿಯ ತನಕ ಇದು ನಮಗೆ ಗೊತ್ತೇ ಇರಲಿಲ್ಲ ಸಾಕ್ಷಾತ್ ಆಕಾರ ಅಂತ. ಒಂದು ಸಾಕಾರ, ಇನ್ನೊಂದು ಆಕಾರ, ಮತ್ತೊಂದು ನಿರಾಕಾರ. ಈ ಮೂರು ಹಂತಗಳ ಮೂರು ರೂಪಗಳಿದೆ. ನಿರಾಕಾರ ಸ್ವರೂಪ ಆತ್ಮ, ಆಕಾರಿ ಸ್ವರೂಪ ನಮ್ಮ ಸೂಕ್ಷ್ಮ ಶರೀರ, ಸಾಕಾರಿ ಸ್ವರೂಪ ಈ ಸ್ಥೂಲ ಶರೀರ. ಅದಕ್ಕೆ ಸಾಕ್ಷಾತ್ ಸಾಕಾರ ಅನ್ನಲಿಲ್ಲ, ಸಾಕ್ಷಾತ್ ನಿರಾಕಾರ ಅನ್ನಲಿಲ್ಲ, ಸಾಕ್ಷಾತ್ ಆಕಾರ ಅಂತ ಹೇಳಿದ್ದಾರೆ. ಅಂದರೆ ಒಳಗಿನ ಸೂಕ್ಷ್ಮ ಶರೀರವನ್ನು ಪ್ರತ್ಯಕ್ಷ ಮಾಡುವುದು. ಒಟ್ಟಾರೆ ನಮ್ಮ ಗುಣಗಳ ಸ್ವರೂಪವೇ ಆ ಸೂಕ್ಷ್ಮ ಸ್ವರೂಪವಾಗಿರುತ್ತೆ. ಅದನ್ನು ಫರಿಸ್ತಾ ಅಂತ ಕರೀತಾರೆ. ಯಾವಾಗ ಫರಿಸ್ತಾ ಆಗತ್ತೆ ಅಂತಂದರೆ ರಿಸ್ತೆಗಳಿಂದ ಪರೆ ಆದಾಗ ನಾವು ಫರಿಸ್ತಾ ಆಗ್ತೀವಿ. ರಿಸ್ತೆಗಳಿಂದ ಪರೆ ಅಂದರೆ, ರಿಸ್ತೆ ಅಂದರೆ ಸಂಬಂಧ. ಸಂಬಂಧಗಳಿಂದ ನಾವು ಅತಿ ಆದಾಗ, ಪರೆ ಆದಾಗ, ಭಿನ್ನ ಆದಾಗ ನಾವು ಸಂಬಂಧಾತೀತ ಆಗೋದನ್ನೇ ನ್ಯಾರಾಪನ್ ಅಂತ ಕರಿತೀವಿ. ಅದನ್ನೇ ಫರಿಸ್ತಾ ಅಂತನೂ ಕರೀತಾರೆ. ಅಂದ್ರೆ ನೀವು ಸಾಕಾರ ಪ್ರಪಂಚದ ಪ್ರವೃತ್ತಿ ಮಾರ್ಗದೊಳಗಡೆ ಇದ್ರೂ, ಸಂಸಾರ, ಉದ್ಯೋಗ, ವ್ಯಾಪಾರದ ಜಂಜಾಟದ ಮಧ್ಯೆಯೂ ಕೂಡ, ಈ ವಿಸ್ತಾರದಲ್ಲಿಯೂ ಕೂಡ ನಿಮ್ಮ ಒಳಗಿನ ಸ್ವರೂಪವನ್ನ, ಸಾಕ್ಷಾತ್ ಆಕಾರವನ್ನ ದರ್ಶನ ಮಾಡಿಸುವಂತೆ ಫರಿಸ್ತೆ ಆಗಿ. ಅಂದರೆ ಈ ದೇಹದ ಸಂಬಂಧ
ದೇಹದ ಸಂಪಾದನೆ ದೇಹದ ವೈಭೋಗಗಳಿಂದ ಭಿನ್ನರಾದಾಗ, ಈ ಎಲ್ಲ ರಿಸ್ತೆಗಳಿಂದ ಪರೆ ಆದಾಗ, ಇದರೊಳಗಿದ್ದು ಇಲ್ಲದಂತ ಅನುಭವ ಮಾಡಿದಾಗ ನಾನು ಫರಿಸ್ತೆ. ಅಲ್ಲಿ ದೇಹದ ನೆನಪಿಲ್ಲ, ದೇಹದಾರಿಗಳ ನೆನಪಿಲ್ಲ, ದೇಹದ ಸಂಪಾದನೆಯ ನೆನಪಿಲ್ಲ, ದೇಹದ ವೈಭೋಗದ ನೆನಪಿಲ್ಲ. ಎಲ್ಲ ದೇಹದ ಪೂರ್ತಿ ಸಂಬಂಧಗಳಿಂದ ಪರೆ ಆದರೆ ಫರಿಸ್ತ. ಅಲ್ಲಿ ಬರೀ ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿಯಲ್ಲಿ ಲವಲೀನ ಆಗಿ ಈ ಸ್ಥೂಲ ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ ಕಮಲ ಪುಷ್ಪ ಸಮಾನ ಭಿನ್ನರಾಗಿರುವಂಥ ಸ್ಥಿತಿ ಯಾವಾಗ ನಾವು ಪಡೆದುಕೊಳ್ತೇವೆಯೋ ಆಗ ಜಗತ್ತಿನ ಕಣ್ಣಿಗೆ ನಾವು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಕಾಣಿಸ್ತೇವೆ. ಆಗ ನಮ್ಮನ್ನ ಏನಿವ್ರು ಈ ಲೋಕದವರಲ್ಲ ಆ ಲೋಕದವರು ಜನ ಹೇಳ್ತಾರೆ. ಆ ಥರ ಸ್ಥಿತಿ ಬಂದವರಿಗೆ ಹೇಳಿದ್ದಾರೆ ಹಿಂದೆ ಮಹಾತ್ಮರಿಗಾಗಲಿ, ಯಾರು ದೇಹದ ಭಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ರು, ಸಂಸಾರದ ಜಂಜಾಟಗಳಿಂದ ಮುಕ್ತರಾಗಿದ್ರು, ಬಲೆ ಅವರು ಜ್ಞಾನದಿಂದ ಇಲ್ಲ ಅಂದರೂ ವೈರಾಗ್ಯದಿಂದಲಾದರೂ ಸರಿ ಆಗಿದ್ರು, ಅವರೆಲ್ಲರಿಗೆ ಏನಂತ ಕರಿತಿದ್ರು, ಅವ್ರು ಈ ಕಡೆ ಮಂದಿ ಅಲ್ಲಪ್ಪ, ಅವ್ರು ಆ ಕಡೆ ಮಂದಿ. ಆ ಕಡೆ ಮಂದಿ ಅವರು ಆಲೋಕದವರು. ಅಲೌಕಿಕ ಅಂದರೆ ಆಲೋಕದವರು ಅಂತ, ಈ ಲೋಕದವರಲ್ಲ. ಲೌಕಿಕ ಅಂದರೆ ಇಲ್ಲಿದ್ದವರು, ಅಲೌಕಿಕ ಅಂದರೆ ಅಲ್ಲಿದ್ದವರು. ಹಾಗೆ ದೇಹ ಭಾನವನ್ನು ಮರೆತು ನೋಡಲಿಕ್ಕೆ ನನ್ನ ಆತ್ಮ ಶರೀರದೊಳಗಡೆ ಪಾತ್ರಾನುಸಾರ ಇದ್ರೂ ಸಹ ನನ್ನ ಸಂಪೂರ್ಣ ಸ್ಮೃತಿ ಪರಮಧಾಮದಲ್ಲಿ, ಪರಮಾತ್ಮನಲ್ಲಿ, ಪರಮಾನಂದದಲ್ಲಿ, ಸ್ವದಲ್ಲಿ ಸದಾ ಸ್ವಸ್ಮೃತಿಯಲ್ಲಿದ್ದು ಪರಮಾತ್ಮನನ್ನ, ಪರಮಧಾಮದ ಆನಂದವನ್ನು ಸವಿಯುವಂತಹ ಶ್ರೇಷ್ಠ ಆತ್ಮರಾದಾಗ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಾ 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 ಅಶರೀರಿ ಸ್ಥಿತಿಯನ್ನು ಅನುಭವ ಮಾಡುವಾಗ, ಅನಾದಿ ಸ್ವರೂಪದ ಸ್ಮೃತಿಯಲ್ಲೇ ಸದಾಕಾಲ ಇರುವ ಅಭ್ಯಾಸ ಮಾಡಿದಾಗ ಈ ರೀತಿಯ ಫರಿಸ್ತೆ ಆಗಲಿಕ್ಕೆ ಸಾಧ್ಯ. ಇದು ಒಳಗಡೆ ಹೋಮ್ವರ್ಕ್ ನಡೆಯುವಂಥದ್ದು, ಹೊರಗಡೆ ಆಚರಣೆಗಳಿಂದ ಆಗುವಂಥದ್ದಲ್ಲ. ಯಾಕಂದ್ರೆ ಅದು ಆಕಾರ, ಅದು ಸಾಕಾರ ಅಲ್ಲ, ಅದು ಶಬ್ದ ಅಲ್ಲ, ಅದು ಸೂಕ್ಷ್ಮ ಆಗಿರೋದ್ರಿಂದ ನಾವು ಹೊರಗಿನ ಜಪಗಳಿಂದ ಅದನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಹೊರಗಿನ ಕರ್ಮಗಳಿಂದ ಅದು ಸರಿ ಹೋಗೋದಿಲ್ಲ. ಹೊರಗಿನ ನಿಯಮಗಳಿಂದ ಒಳಗೆ ಸರಿ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ. ಹೊರಗಿನ ನಿಯಮಗಳು ಏನೆಲ್ಲ ಇದ್ದಾವೆ, ಒಳಗೋಗ್ಲಿಕ್ಕೆ ಒಂದಷ್ಟು ದಾರಿಯನ್ನು ಮಾಡಿಕೊಡ್ತವೆ ಹೊರತಾಗಿ, ಒಂದಷ್ಟು ಆ ಕಡೆ ಹೋಗುವಂಥ ಪ್ರೆಸರ್ನ ಕ್ರಿಯೇಟ್ ಮಾಡ್ತವೆ ಹೊರತಾಗಿ, ಅಂಥ ಒಂದು ವಾತಾವರಣವನ್ನು ತಯಾರು ಮಾಡ್ಬೋದಲ್ಲ ಹೊರತಾಗಿ. ಆದರೆ ಹೊರಗಿನ ಸಂಪ್ರದಾಯಗಳೇ, ಹೊರಗಿನ ನಿಯಮಗಳೇ ಒಳಗೆಲ್ಲವನ್ನು ಸರಿ ಮಾಡುವುದಿಲ್ಲ. ಹಾಗೆ ಮಾಡೋದಾಗಿದ್ದರೆ ಸಂಪ್ರದಾಯವಾದಿಗಳು ಸಾಕಷ್ಟು ಈ ಪ್ರಪಂಚದಲ್ಲಿದ್ದಾರೆ. ವಿಪರೀತ ಸಂಪ್ರದಾಯಗಳನ್ನು ಅಳವಡಿಸಿಕೊಂಡಿರೋರಿದ್ದಾರೆ. ಅದು ಒಳಗೋಗ್ಲಿಕ್ಕೆ ಒಂದು ವಾತಾವರಣ ಅಷ್ಟೆ. ಅವರು ಎಷ್ಟೇ ನಿಯಮಗಳನ್ನು ಹಾಕ್ಕೊಂಡ್ರೂ ಕೂಡ, ಒಳ್ಳೆ ವಾತಾವರಣ ತಯಾರು ಮಾಡಿಕೊಂಡ್ರು, ಒಳಗೋಗುವಂತಹ ಜ್ಞಾನದ ಬೆಳಕು ಅವರಿಗೆ ಸಿಕ್ಕಿಲ್ಲ ಅಂತಂದರೆ ಒಳಗೋಗ್ಲಿಕ್ಕೆ ಆಗೋದಿಲ್ಲ. ಆದರೆ ನಮಗೀಗ ಅದರ ಕೊರತೆ ಇಲ್ಲ. ಸ್ವಯಂ ಜ್ಞಾನ ಸಾಗರ ಪರಮಾತ್ಮನೇ ಬಂದು, ಪರಂಜ್ಯೋತಿಯ ಬಂದು ನಮ್ಮ ಸ್ಮೃತಿಯ ಬೆಳಕನ್ನು ಬೆಳಗಿಸಿ ಆಗಿದೆ. ಜ್ಞಾನದ ಮಾರ್ಗವನ್ನು ತೋರಿಸಿ ಆಗಿದೆ. ಅಂತರ್ಮುಖಿಗಳಾಗೋದು ಹೇಗೆ, ಶರೀರದಿಂದ ಡಿಟ್ಯಾಚ್ ಆಗಿರುವುದು ಹೇಗೆ,
ಪರಮಾತ್ಮ ಪರಮಧಾಮದ ಸ್ಮೃತಿಯಲ್ಲಿರುವುದು ಹೇಗೆ ಎನ್ನುವ ಎಲ್ಲ ಸಂಪೂರ್ಣ ಜ್ಞಾನದ ಬೆಳಕನ್ನು ಕೊಟ್ಟಾಗಿದೆ. ಆದರೆ ಈಗ ನಾವು ಮಾಡಬೇಕಾಗಿರೋದಿಷ್ಟೇ, ಹೊರಗಿನ ಎಲ್ಲ ಆಕರ್ಷಣೆಗಳಿಂದ ಮುಕ್ತರಾಗಲಿಕ್ಕೆ ಒಂದಷ್ಟು ಹೊರಗಿನ ನಿಯಮಗಳು. ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದೇಳಬೇಕು. 4 ಗಂಟೆಗೆದ್ದು ಆ ಶುಭ್ರವಾದ ವಾತಾವರಣದಲ್ಲಿ, ಆ ಸೈಲೆನ್ಸಿನ ವಾತಾವರಣದಲ್ಲಿ ಸಂಕಲ್ಪ ಅತೀತ ಸ್ಥಿತಿಯನ್ನು ಅನುಭವ ಮಾಡ್ತಾ ಆತ್ಮಿಕ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ಪರಮಾನಂದದ ಅನುಭವ ಮಾಡ್ತಾ ಸಂತುಷ್ಟ ಲೈಟ್ ಅನುಭವ ಮಾಡಲಿಕ್ಕೆ ಯೋಗ್ಯ ಸಮಯ ಅಮೃತ ವೇಳ. ಅದು ಒಂದು ನಿಯಮ, ಅದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಮುರಳಿಯನ್ನು ಕೇಳಬೇಕು. ಯಾಕಂದರೆ ಪ್ರತಿನಿತ್ಯ ನಾವು ಈ ಕರ್ಮದ ಗಲಾಟೆಯಲ್ಲಿ, ಸಂಸಾರದ ಒತ್ತಡದಲ್ಲಿ, ಜವಾಬ್ದಾರಿಯ ಜಂಜಾಟದಲ್ಲಿ ನಮ್ಮ ಸ್ಥಿತಿ ಅನ್ನೋದು ಕೆಳಮಟ್ಟಕ್ಕೆ ಹೋಗ್ತಾನೆ ಇರುತ್ತೆ. ವಾತಾವರಣವೆಲ್ಲವೂ ಕೂಡ ನಮ್ಮ ಸ್ಥಿತಿಯನ್ನು ಕೆಳಗಡೆ ತಳ್ತಾನೆ ಇರುತ್ತೆ. ಹಾಗಾಗಿ ಮತ್ತೆ ಅದು ಸ್ಟೇಬಲ್ ಆಗಿ ನಿಲ್ಲಬೇಕು ಅಂತಂದರೆ ಪ್ರತಿನಿತ್ಯ ಜ್ಞಾನ ಮುರಳಿಯನ್ನು ಕೇಳಬೇಕು. ಅದಕ್ಕೆ ಬಾಬರವರು ಇವತ್ತಿನ ಮುರಳಿಯಲ್ಲೂ ಹೇಳ್ತಾರೆ, ನಿಮ್ಮ ಆತ್ಮದ ಸ್ಮೃತಿಯ ಜ್ಯೋತಿ ಸದಾಕಾಲ ಬೆಳಗಬೇಕು ಅಂದರೆ ಜ್ಞಾನ ರೂಪಿ ಎಣ್ಣೆ ಹಾಕ್ತಾ ಇರಬೇಕು. ಆಗ ಖುಷಿಯಾಗಿರ್ತೀರಿ. ಯಾವಾಗ ಆತ್ಮದ ಸ್ಮೃತಿಯಲ್ಲಿ ಇರ್ತೀರಿ, ಅದರ ಸ್ವಧರ್ಮನೇ ಶಾಂತಿ ಮತ್ತು ಖುಷಿ ಇರೋದರಿಂದ ಆತ್ಮದ ಸ್ಮೃತಿಯಲ್ಲಿದ್ದಾಗ ಸದಾಕಾಲ ಖುಷಿಯಲ್ಲಿರಲಿಕ್ಕೆ ಸಾಧ್ಯ. ಆದರೆ ಆತ್ಮದ ಸ್ಮೃತಿ ಸದಾ ಇರಬೇಕು ಅಂದರೆ ಪ್ರತಿನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಿ, ಅದಕ್ಕೆ ಅಮೃತ ವೇಳೆ ಯೋಗ ಮಾಡಿ ಪ್ರತಿನಿತ್ಯ ಜ್ಞಾನ ಮುರಳಿಯನ್ನು ಕೇಳಿ. ಇದು ಹೊರಗಿನ ನಿಯಮ. ಇದಾದ ಮೇಲೆ ಒಂದಷ್ಟು ಪಾನ್ ಶುದ್ಧಿ, ಆಹಾರ ಶುದ್ಧಿ. ಭೋಜನವನ್ನು ಸಾತ್ವಿಕವಾಗಿ ನೀವು ಸ್ವೀಕಾರ ಮಾಡಿ, ಶ್ರೇಷ್ಠ ಮಟ್ಟದಲ್ಲಿ ನೀವು ಸ್ವೀಕಾರ ಮಾಡಿ, ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡಿ. ಮನಸ್ಸು ಹಗುರವಾಗುವಂತಹ ಆಹಾರವನ್ನು ಸೇವಿಸಿ, ಶುದ್ಧವಾದ ನೀರನ್ನು ಕುಡಿಯಿರಿ, ನಿಯಮಿತವಾದ ಆಹಾರವನ್ನೇ ಸೇವಿಸಿರಿ. ಈ ಎಲ್ಲ ಒಂದಷ್ಟು ನಿಯಮಗಳನ್ನು ಹಾಕ್ಕೊಳ್ತೀವಿ. ಯಾಕಂದರೆ ಸಾತ್ವಿಕ, ರಾಜಸಿಕ, ತಾಮಸಿಕ ಪ್ರಕೃತಿಯ ಧರ್ಮ ಇರೋದ್ರಿಂದ ಅದರಲ್ಲಿ ನಾವು ಸಾತ್ವಿಕವಾಗಿರೋದನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯವಾಗಿರುತ್ತೆ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ಆಯ್ಕೆ ನಾನು ಮಾಡಿಕೊಳ್ಬೇಕಾಗಿರೋದ್ರಿಂದ ಸಾಧ್ಯವಾದಷ್ಟು ಇಂಥ ತಮೋ ಪ್ರಧಾನದ ಜಗತ್ತಿನ ವಾತಾವರಣದ ಮಧ್ಯೆಯೂ ಕೂಡ ಇರೋದರಲ್ಲಿ ಒಂದಷ್ಟು ಸಾತ್ವಿಕತೆ ಎಲ್ಲಿದೆ ನೋಡಿ ಅದನ್ನು ಆಯ್ಕೆ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಸ್ವೀಕಾರ ಮಾಡಬೇಕು ಪರಮಾತ್ಮನ ನೆನಪಿನಲ್ಲಿ. ಇನ್ನು ಇಡೀ ದಿನ ನಾವು ಏನೇ ಕಾರ್ಯ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಟ್ರಾಫಿಕ್ ಕಂಟ್ರೋಲನ್ನು ಮಾಡಿಕೊಳ್ಬೇಕು. ಆಗಾಗ ಎಷ್ಟೇ ಜಂಜಾಟದ ಬ್ಯುಸಿ ಲೈಫಲ್ಲಿ ಇದ್ದರೂ ಕೂಡ ಸಾಧ್ಯವಾದಷ್ಟು 1 ಗಂಟೆ 2 ಗಂಟೆಗೆ ಆ ಟ್ರಾಫಿಕ್ ಟೈಮಿಗಾದರೂ ಕೂಡ ಒಂದಷ್ಟು ಎಲ್ಲ ಜಂಜಾಟಗಳನ್ನು ಬಿಟ್ಟು ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿಯ ಅಭ್ಯಾಸದಲ್ಲಿ ಮಗ್ನ ಆಗಬೇಕು. ಅದನ್ನು ಸಾಂಪ್ರದಾಯಿಕವಾಗಿ ಮಾಡೋದಲ್ಲ, ಸುಮ್ಮನೆ ಟ್ರಾಫಿಕ್ ಕಂಟ್ರೋಲ್ ಬಂತು ನಿಂತು ಬಿಡಬೇಕು ಅಂತ ಒಂದು ಥರ ಅದು ಒಂದು ನಿಬಂಧನೆ ಥರ ಅದನ್ನು ಫಾಲೋ ಮಾಡೋದಲ್ಲ. 1 ಸೆಕೆಂಡ್ ಟೈಮ್ ಸಿಕ್ಕರೂ, 10 ಸೆಕೆಂಡ್ ಟೈಮ್ ಸಿಕ್ಕರು, 1 ನಿಮಿಷ ಅಂದರೆ 60 ಸೆಕೆಂಡ್, 60 ಸೆಕೆಂಡ್ ಅಂದರೆ 60 ಸಲ ಪರಮಧಾಮಕ್ಕೆ ಹೋಗಿ ಬರ್ಬೋದು. ಅಷ್ಟು ಪವರ್ಫುಲ್ ಸ್ಮೃತಿ ಇದೆ ನಮಗೆ. ಆದರೆ ನಾವು ಅದನ್ನು ಎಷ್ಟು ಬಳಸ್ಕೊಳ್ತೀವಿ ಅನ್ನೋ ಆಧಾರದ ಮೇಲೆ ನಮಗೆ ಅನುಭವ ಆಗುತ್ತೆ. ಅದಕ್ಕೆ ಇಡೀ ದಿನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಾನಂದದಲ್ಲಿರುವಂಥ ಅಭ್ಯಾಸವನ್ನು, ದೇಹದಿಂದ ಡಿಟ್ಯಾಚ್ ಆಗಿರುವಂಥ ಅಭ್ಯಾಸವನ್ನು ಮಾಡ್ತಾ ಹೋಗೋದು. ಮತ್ತು ಸಾಯಂಕಾಲ ನುಮಾಶಾಮ ಯೋಗ ಕಂಪಲ್ಸರಿಯಾಗಿ 1 ಗಂಟೆ ಅದರಲ್ಲಿ ಮುಳುಗೋದು. ಸಾಧ್ಯವಾದರೆ 2 ಗಂಟೆ 3 ಗಂಟೆ ಎಷ್ಟು ಸಾಧ್ಯನೋ ಅಷ್ಟು ಮುಳುಗಬೇಕು.
ಅಭ್ಯಾಸದ ಹೊರತು ಪರ್ಫೆಕ್ಟ್ ಆಗಲಿಕ್ಕೆ ಇಲ್ಲಿ ಯಾರಿಗೂ ಅಳವಲ್ಲ. ಇದು ಯಾರಿಗೆ ಸಾಧು ಅಲ್ಲ, ಸಾಧ್ಯನೂ ಅಲ್ಲ. ಸುದೀರ್ಘ ಕಾಲದ ಅಭ್ಯಾಸದ ಹೊರತು ಇದು ಯಾರಿಗೂ ಸಾಧು ಇಲ್ಲ. ತಿಳ್ಕೊಳ್ಳೋದು ಸುಲಭ, ಹೇಳೋದು ಸುಲಭ, ಆದರೆ ಅನುಭೂತಿ ಮಾಡಿಕೊಳ್ಳಬೇಕು ಅಂದರೆ ಜನ್ಮ ಜನ್ಮಾಂತರಗಳಿಂದ ಆಗಿರುವ ಈ ಒಂದು ದೇಹಮಾನದ ಅಭ್ಯಾಸ, ದೇಹಾಭಿಮಾನ, ದೇಹದ ದೃಷ್ಟಿ, ದೇಹದ ವೃತ್ತಿ, ದೇಹದ ವಿಕಾರಗಳು, ಇವುಗಳನ್ನು ಸಂಪೂರ್ಣವಾಗಿ ಮರಿಬೇಕು ಅಂದರೆ ಸತ್ಯ ಸ್ಮೃತಿ, ಆತ್ಮದ ಸ್ಮೃತಿ ಅತಿಯಾಗಿ ನಾವು ಅಭ್ಯಾಸವನ್ನು ಮಾಡಬೇಕು. ಬಹಳ ಕಾಲದ ಅಭ್ಯಾಸವನ್ನು ಮರಿಬೇಕು ಅಂದರೆ ಬಹಳ ಕಾಲದ ಅಭ್ಯಾಸದ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನುಮಾಶಾಮ್ ಕೂಡ ಮಾಡಬೇಕು. ಅದಾದ ಮೇಲೆ ಮತ್ತೆ ಒಂದು ಅವ್ಯಕ್ತ ಮುರಳಿ ಇಲ್ಲ, ಅದೇ ಸಾಕಾರ ಮುರಳಿಯನ್ನೇ ಮತ್ತೊಂದು ಸಲ ಓದೋದು. ಸಮಯ ಸಿಕ್ಕಾಗಲೆಲ್ಲ ಮುರಳಿಯ ಪಾಯಿಂಟ್ಸ್ಗಳನ್ನು ರಿವೈಸ್ ಮಾಡಿಕೊಂಡು ಸದಾಕಾಲ ಮನನ ಚಿಂತನದಲ್ಲಿ ಇರೋದು. ಎದ್ದಿನ ಜೋಗಿ ಅಂದರೆ ಬೆಳಕರಿಯದಷ್ಟತ್ತು ಅಂತಂದ್ರಂತೆ. ಹಾಗೆ ಕೆಲಸ ಏನು ನಮಗೆ ಅಂದ್ರೆ ಎದ್ದ ತಕ್ಷಣ ಜೋಳಿಗೆಲ್ಲ ಐತಂದ್ರೆ, ಎದ್ದೆನ ಜೋಗಿ ಅಂದ್ರೆ ಜೋಳಿಗೆಲ್ಲ ಐತಂದ್ರಂತವ್ರು. ಅಂದ್ರೆ ಅವ್ರು ಜೋಳಿಗೆ ಹಿಡ್ಕೊಳ್ಳೋದು ಬೆಳಗ್ಗೆ ಎದ್ದ ತಕ್ಷಣ ಹೋಗೋದೇ ಅವ್ರ ಕೆಲಸ. ಜೋಗಿಗಳು ಅಂತ ಕರೀತಾರೆ. ನಮ್ಮ ಕಡೆಗೆ ಅದೊಂದು ಹಾಡು ಮಾತು ಹಳ್ಳಿ ಭಾಷೆಯಲ್ಲಿ, ಎದ್ದೇನ ಜೋಗಿ ಅಂದ್ರೆ ಜೋಳಿಗೆಲ್ಲ ಐತಿ ಅನ್ನಂತವನು. ಅಂದರೆ ಅವ್ನಿಗೆ ಏನು ಧ್ಯಾನ ಅಂದ್ರೆ ಜೋಳಿಗೆ ಹಿಡ್ಕೊಳ್ಳೋದು, ಹೋಗೋದು, ಮನೆ ಮನೆ ಭಿಕ್ಷೆ ಬೇಡೋದು, ಒಂದಷ್ಟು ಸಂಪಾದನೆ ಮಾಡ್ಕೊಳ್ಳೋದು, ಜೀವನ ಸಾಗಿಸೋದು, ಬೇರೆ ಏನೂ ಇಲ್ಲ ಅವನಿಗೆ. ಡಿಟ್ಯಾಚ್. ಜೋಳಿಗೆ ಒಂದೇ ಅವನಿಗೆ ಸಂಬಂಧ. ಅದಕ್ಕೆ ಎದ್ದ ತಕ್ಷಣ ಎದ್ದೇನೋ ಅಂದ ತಕ್ಷಣ ಜೋಳಿಗೆನೇ ನೆನಪಾಗ್ತಿತ್ತಂತ ಅವನಿಗೆ. ಇನ್ನು 1 ಗಂಟೆಗೆ ಎಬ್ಬಿಸಿದ್ರು, 1 ಗಂಟೆಗೆ ಕೇಳಿದ್ರು ಅದೇ ಹೇಳೋನು, 2 ಗಂಟೆಗೆ ಕೇಳಿದ್ರು ಅದೇ ಹೇಳೋನು. ಹೋಗೋದು ಯಾವಾಗ? 5 ಗಂಟೆ ಮೇಲಲ್ಲ. ಊರಿಗೆ ಹೋಗ್ಬೇಕಂದ್ರೆ ಜನ ಎದ್ದಿರಬೇಕಲ್ಲ, ಬಾಗಿಲಿ ತೆಗೆದಿರಬೇಕು, ಕಸ ಹೊಡೆದಿರಬೇಕು, ಅವರು ಒಂದಷ್ಟು ಫ್ರೆಶ್ ಆಗಿ ಏನಾದರೂ ಒಂದು ಮಾಡಿರ್ಬೇಕು ಮನೆಗೆ, ಅವಾಗ ತಾನೇ ಕೊಡ್ತಾರೆ. ಅಂದರೆ ಮಿನಿಮಮ್ ಒಂದು 7 ಗಂಟೆಗೆ ಹೋಗ್ಬೇಕಲ್ಲ. ಇವನಿಗೆ ಏನಂದ್ರೆ ಎದ್ದ ತಕ್ಷಣ ಊರಾಕ ಜೋಳಿಗೆ ಹಿಡ್ಕೊಂಡು ಹೋಗೋದು ರೂಢಿಯಲ್ಲ. ಅದಕ್ಕೆ 1 ಗಂಟೆಗೆ ಎಬ್ಬಿಸಿ ಎದ್ದೇನೋ ಜೋಗಿ ಅಂದರೆ ಜೋಳಿಗೆಲ್ಲ ಐತಿ ಅಂತ ನಾವು. ಆ ಥರ ನಮಗೆ ಅದೇ ಕೆಲಸ ಆಗಬೇಕು. ಒಂದು ಕ್ಷಣ ಟೈಮ್ ಸಿಕ್ಕರೆ ಸಾಕು, ಆತ್ಮ 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 ಆತ್ಮದ ಸ್ಮೃತಿ, ಆತ್ಮದ ಹುಚ್ಚಿಡಬೇಕು, ಪರಮಾತ್ಮನ ಹುಚ್ಚಿಡಬೇಕು, ಪರಮಧಾಮದ ಹುಚ್ಚಿಡಬೇಕು, ಪರಮಾನಂದದ ಹುಚ್ಚಿಡಬೇಕು, ಡಿಟ್ಯಾಚ್ ಅನುಭವದ ಹುಚ್ಚಿಡಬೇಕು. ಇದು ಹುಚ್ಚು ಇಡಿಸಿಕೊಳ್ಳದ ಹೊರತು ಬರೋ ಮಾತಿಲ್ಲ. ರಾತ್ರಿ ಮಲಗುವ ತನಕ ಇದು ಎಷ್ಟೆಲ್ಲ ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟು ಮಾಡಿ 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 ರಾತ್ರಿಯೂ ಕೂಡ ಮಲಗುವಾಗ ಅದೇ ಸ್ಮೃತಿ ಅಭ್ಯಾಸ, ಶರೀರದಿಂದ ಡಿಟ್ಯಾಚ್, ಸಂಸಾರದಿಂದ ಡಿಟ್ಯಾಚ್, ಸಂಪಾದನೆಯಿಂದ ಡಿಟ್ಯಾಚ್, ಜಂಜಾಟಗಳಿಂದ ಡಿಟ್ಯಾಚ್ ಆಗಿ ಎಲ್ಲವನ್ನ ಒಂದು ಫೋಲ್ಡ್ ಮಾಡಿ ಬ್ಯಾಗಿಗೆ ತುಂಬಿ ದೇಹಾಭಿಮಾನ ಎಲ್ಲ ಸೈಡಿಗೆ ಗಂಟು ಮಾಟೆ ಕಟ್ಟಿ ಇಟ್ಟು ನನ್ನ ಆತ್ಮ ಅನ್ನುವ ಸ್ಮೃತಿ, ನನಗೆ ಪರಮಾತ್ಮನಿಗೆ ಮಾತ್ರ ಸಂಬಂಧಪಟ್ಟದ್ದಿನ್ನು ಯಾರೂ ಇಲ್ಲ. ಈಗ ಓನ್ಲಿ ನಾನು ಪರಮಾತ್ಮನ ಲವರ್, ಪರಮಾತ್ಮನನ್ನೇ ಪ್ರೀತಿಸ್ತೇನೆ, ಪರಮಾತ್ಮನನ್ನೇ ಹಾಡ್ತೇನೆ, ಪರಮಾತ್ಮನನ್ನೇ ಕೂಡುತ್ತೇನೆ, ಪರಮಾತ್ಮನಲ್ಲೇ ಲವಲೀನ ಆಗ್ತೇನೆ ಅನ್ನುವಂಥ ಆ ಡಿಟ್ಯಾಚ್ ಭಾವದಲ್ಲಿ ಪರಮಾತ್ಮನ ಜೊತೆಗೆ ಆಲಿಂಗನ ಮಾಡಿಕೊಂಡು ಮಲಗಬೇಕು. ಅಂದರೆ ಅಷ್ಟು ತಾಧ್ಯಾತ್ಮ ಇರಬೇಕು. ಆತ್ಮ ಪರಮಾತ್ಮನ ಜೊತೆಗೆ ಅಂಥ ಒಂದು ಅಟೂಟ ಸಂಬಂಧ ಇರಬೇಕು, ನಿಷ್ಕಲ್ಮಶ ಪ್ರೀತಿ ಇರಬೇಕು, ನಿಸ್ವಾರ್ಥ ಪ್ರೀತಿ ಇರಬೇಕು. ತಾಯಿ ಮಗುವಿನ ಸಂಬಂಧ, ತಂದೆ ಮಗುವಿನ ಸಂಬಂಧ, ಹೇಗೆ ತಂದೆಯ ಮೇಲೆ ಹೋಗಿ ಮಕ್ಕಳು ಮಲ್ಕೊಂಡ್ಬಿಡ್ತವೆ ಎದೆ ಮೇಲೆ, ಹಾಗೆ ನಾವು ಪರಮಾತ್ಮನ ಜೊತೆಗೆ ಮಲ್ಕೊಳ್ಳುವ ಅಭ್ಯಾಸ, ಮಾತನಾಡುವ ಅಭ್ಯಾಸ, ಆತನ ಜೊತೆ ಜೀವಿಸುವ ಅಭ್ಯಾಸವನ್ನು ಮಾಡ್ತಾ 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 ಹೋಗಬೇಕು. ಆಗ ಈ ಶರೀರದ ಭಾನ ಬಿಟ್ಟು ಆತ್ಮಭಾನದಲ್ಲಿ ಬಂದು ಫರಿಸ್ತೆ ಸಾಕ್ಷಾತ್ಕಾರವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಹೊರಗಿನ ಸಂಪ್ರದಾಯ ಎಲ್ಲರೂ ಮಾಡ್ತಿದ್ದೀವಿ ಅಣ್ಣವ್ರೆ. 10 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಈ ಎಲ್ಲ ನಿಯಮ ಫಾಲೋ ಮಾಡ್ತೀನಿ, ನನಗೇನಿದು ತೊಂದರೆ ಆಗಿಲ್ಲ, ಆದರೆ ಅನುಭೂತಿ ಮಾತ್ರ ಆಗಿಲ್ಲ ಅಂದರೆ ಸಾಂಪ್ರದಾಯಿಕವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಾಡಿಲ್ಲ ಅಂದರೆ ಯಾರಾದರೂ ನೋಡ್ತಾರೇನೋ, ಯಾರಾದರೂ ಕೇಳ್ತಾರೇನೋ, ಅಥವಾ ಶಿವಬಾಬರವರು ಏನಾದರೂ ಮಾಡ್ತಾರೇನೋ ಅನ್ನೋ ಭಯ, ತಪ್ಪಿದರೆ ಏನಾದರೂ ಆದೀತೇನೋ ಅನ್ನೋ ಪಾಪ ಪ್ರಜ್ಞೆಯಿಂದ ಮಾಡೋದು ಬೇರೆ, ಪ್ರೀತಿಯಿಂದ ಅನುಭವ ಮಾಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಮಾಡೋದು ಬೇರೆ. ಅದಕ್ಕೆ ಸಂಪ್ರದಾಯದಂತೆ ಅದನ್ನು ಅಳವಡಿಸಿಕೊಳ್ಳದೆ
ಸ್ವಾನುಭಾವಕ್ಕಾಗಿ ಅನ್ನುವ ಅರಿವಿನಲ್ಲಿ ಸದಾಕಾಲ ಅದನ್ನು ರಿಪೀಟ್ ಮಾಡ್ತಾ ಇದ್ದರೆ ಇದು ಒಳಗಡೆ ಕೆಲಸ ಆಗಬೇಕು. ನೀವು ಮಾಡಿದಾಗೆಲ್ಲ ಒಳಗಡೆ ಡಿಟ್ಯಾಚ್ ಅನುಭವ ಆಗಬೇಕು, ಲೈಟ್ ಅನುಭವ ಆಗಬೇಕು. ಆಗ ಮಾತ್ರ ನಾನು ಅಶರೀರಿ ಸ್ಥಿತಿಯಲ್ಲಿ ಬಂದು ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದನ್ನು ಪ್ರತಿದಿನ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಆತ್ಮದ ಸುಖವನ್ನು ಅನುಭವಿಸಿ, ಪರಮಾತ್ಮನ ಸುಖವನ್ನು ಅನುಭವಿಸಿ, ಪರಮಧಾಮದ ಸುಖವನ್ನು ಅನುಭವಿಸಿ, ಈ ದೇಹದಿಂದ ಡಿಟ್ಯಾಚ್ ಆಗುವಂಥ ಸುಖವನ್ನು ಅನುಭವಿಸಿ, ಈ ಪ್ರಪಂಚದಲ್ಲಿ ಇದ್ದು ಇಲ್ಲದಂತೆ ನ್ಯಾರ ಆಗುವಂಥ ಒಂದು ಲೈಟ್ ಅನುಭವ ಮಾಡಿ, ಅದರ ಮಜಾನೇ ಬೇರೆ ಇದೆ. ಹಾಗಾಗಿ ಈ ರೀತಿಯ ಶ್ರೇಷ್ಠ ಅನುಭವವನ್ನು ನಾವು ಮಾಡಿ ಜಗತ್ತಿಗೆ ಮಾಡಿಸುವಂತಹ ಸಾಕ್ಷಾತ್ ಆಕಾರ ಮೂರ್ತಿಗಳಾದಾಗ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚ. ಓಂ ಶಾಂತಿ.